ನಮಸ್ಕಾರ ವೀಕ್ಷಕರೇ. ಸತತ ಮೂರನೇ ಬಾರಿ ಅಧಿಕಾರ ಹಿಡಿದಿರೋ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮಿತ್ರಕೂಟದೊಂದಿಗೆ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಕಳೆದ 2 ಸಲ ಏಕಾಂಗಿಯಾಗಿ ಅಧಿಕಾರ ಹಿಡಿದಾಗ ಯಾವ ಸ್ಪೀಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರೋ ಈ ಬಾರಿ ಎನ್ಡಿಎ ಮಿತ್ರಕೂಟದಲ್ಲಿ ಅದಕ್ಕಿಂತ ಹೆಚ್ಚು ಸ್ಪೀಡ್ ನಲ್ಲಿ ಮುನ್ನುಗ್ತಾ ಇರೋದಕ್ಕೆ ಜಾರಿ ಆಗ್ತಾ ಇರೋ ಕಾಯ್ದೆಗಳು, ಹಲವು ಪ್ರಮುಖ ನಿರ್ಣಯಗಳು ಸಾಕ್ಷಿ ಆಗ್ತಾ ಇದೆ. ಆದರೆ ಈಗ ರಾಷ್ಟ್ರೀಯ ಮಾಧ್ಯಮವೊಂದು ಪ್ರಕಟಿಸಿರೋ ವರದಿ ಪ್ರಕಾರ ಭಾರತೀಯರು ಪ್ರಧಾನಿಗೆ 7 ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಗಳಲ್ಲಿ ಅಲರ್ಟ್ ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನ ಎದುರಿಸಬೇಕಾಗಬಹುದು, ಆಡಳಿತ ವಿರೋಧಿ ಅಲೆಗೆ ತುತ್ತಾಗಬಹುದು ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಇದರಲ್ಲಿರೋ 7 ಎಚ್ಚರಿಕೆ ಹಾಗೂ ಸದ್ಯದ ಬೆಳವಣಿಗೆಯನ್ನ ಹೋಲಿಸಿ ನೋಡಿದ್ರೆ ಅಚ್ಚರಿಯ ಅಂಶಗಳು ಬೆಳಕಿಗೆ ಬರುತ್ತೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೂಡ್ ಆಫ್ ದ ನೇಷನ್ ಅನ್ನೋ ಪದವನ್ನ ಆಗಾಗ ಕೇಳ್ತಾ ಇರ್ತೀರಾ. ಆಡಳಿತದಲ್ಲಿರೋ ಪಕ್ಷದ ಬಗ್ಗೆ, ಪ್ರಮುಖ ನಾಯಕರ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ಆಗಾಗ ಸಂಗ್ರಹ ಮಾಡಿ ಜನರ ಮುಂದೆ ಬಿಚ್ಚಿಡಲಾಗ್ತಾ ಇರುತ್ತೆ. ಕಾಲಕ್ಕೆ ತಕ್ಕಂತೆ ಜನರ ಅಭಿಪ್ರಾಯಗಳು ಕೂಡ ಬದಲಾಗ್ತಾ ಇರುತ್ತೆ ಅನ್ನೋದು ಕೂಡ ಅಷ್ಟೇ ನಿಜ. ಕಳೆದ ಕೆಲವೇ ದಿನಗಳ ಹಿಂದೆ ಬಂದಿದ್ದ ಇಂಥದ್ದೇ ಒಂದು ಸಮೀಕ್ಷೆಯಲ್ಲಿ ಮೋದಿ ಪಾಪ್ಯುಲಾರಿಟಿ ಉತ್ತುಂಗದಲ್ಲಿದೆ. ಸುಮಾರು 52% ಜನಪ್ರಿಯತೆ ಇದ್ದು ರಾಹುಲ್ ಗಾಂಧಿಗೆ ಇದರ ಅರ್ಧದಷ್ಟಿರೋದು ಗೊತ್ತಾಗಿತ್ತು. ಆದ್ರೆ ಅದಾಗಿ ವಾರ ಕಳೆಯೋದರ ಒಳಗೆ ಬಂದಿರೋ ಹೊಸ ಸಮೀಕ್ಷೆಯಲ್ಲಿ ಮೋದಿಗೆ ಎಚ್ಚರಿಕೆ ಇದೆ ಅನ್ನೋದನ್ನ ಹೇಳಲಾಗಿದೆ. ಅಂದಹಾಗೆ ಈ ವರದಿಯನ್ನ ಮಾಡಿದವರು ಸಿ ವೋಟರ್ ಮುಖ್ಯಸ್ಥ ಯಶವಂತ್ ದೇಶ್ಮುಖ್ ಹಾಗೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸುತನು ಗುರು. ಅವರು ಹೇಳಿರೋ ಮೊದಲ ಮಾತೆ 3ನೇ ಬಾರಿ ಮೋದಿ ಪ್ರಧಾನಿ ಆಗಿರ್ಬೋದು, ಆದ್ರೆ ಖಂಡಿತ ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲೇ ಇದೆ. ಜನರು ಬೇಸರ ಮಾಡ್ಕೊಂಡಿರೋ ವಿಚಾರಗಳ ಪೈಕಿ ಮೊದಲನೆಯದ್ದು ಎಕಾನಮಿ ಅಂತ ಹೇಳಿದ್ದಾರೆ. ಆರ್ಥಿಕತೆ ವಿಷಯದಲ್ಲಿ ಜನರಿಗೆ ಬೇಸರವಾಗಿದೆ ಅಂತ ಹೇಳೋದಕ್ಕೆ ಒಂದಷ್ಟು ಡೇಟಾಗಳನ್ನ ತೆಗೆದುಕೊಳ್ತಾರೆ. ಆ ಪೈಕಿ 2014ರಲ್ಲಿ ಎನ್ಡಿಎ ಸರ್ಕಾರಕ್ಕೆ ಆರ್ಥಿಕತೆ ವಿಚಾರದಲ್ಲಿ 47 ಮಾರ್ಕ್ಸ್ ಕೊಟ್ಟಿರ್ತಾರೆ. 10ರಲ್ಲಿ 3 ಜನ ಮೋದಿ ಸರ್ಕಾರದ ವಿರುದ್ಧ ನಿಂತಿರ್ತಾರೆ. 2024ರಲ್ಲಿ ಬಂದಿದ್ದ ಸರ್ವೆಯಲ್ಲಿ ಮೋದಿಗೆ 52% ಮಾರ್ಕ್ ನೀಡಿದ್ದ ಜನರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ 35% ನೀಡಿರ್ತಾರೆ. ಅದಾದ 1 ವರ್ಷದಲ್ಲಿ ಅಂದ್ರೆ ಈಗ ಆರ್ಥಿಕತೆ ನಿಭಾಯಿಸುವ ವಿಚಾರದಲ್ಲಿ ಮೋದಿಗೆ ಬೆಂಬಲ 44%ಗೆ ಇಳಿಕೆ ಆಗಿದ್ರೆ ಮನಮೋಹನ್ ಸಿಂಗ್ ಪರ ಅಭಿಪ್ರಾಯ 43%ಗೆ ಏರಿಕೆಯಾಗಿದೆ ಅಂತ ಹೇಳ್ತಾರೆ. ಇದು ಜನರ ಅಸಮಾಧಾನವನ್ನ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಕಳೆದ ಅಷ್ಟು ದಶಕಗಳಲ್ಲಿ ಭಾರತದ ಆರ್ಥಿಕತೆ, ಜಿಡಿಪಿ ಈ ಅವಧಿಯಲ್ಲಿ ಏರಿಕೆ ಕಂಡಷ್ಟು ಮತ್ಯಾವಾಗ್ಲೂ ಕಂಡಿರಲಿಲ್ಲ. ಆದ್ರಿಂದ ಈ ವಿಚಾರ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. 2ನೇ ಎಚ್ಚರಿಕೆ ಜೀವನ ಮಟ್ಟ. ಬಹುತೇಕರು ತಮ್ಮ ಜೀವನ ಮಟ್ಟ ಸುಧಾರಿಸಿಲ್ಲ ಅಂತ ದೂರ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕಳೆದ ದಶಕದಿಂದ 2 ಪ್ರಮುಖ ಆರೋಪಗಳು ಕೇಳಿ ಬರ್ತಾ ಇವೆ. ಮೊದಲನೆಯದ್ದು, ಬಜೆಟ್ಗೆ ತಕ್ಕಂತೆ ತಮ್ಮ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ 60% ಜನರು ಹೇಳ್ತಾ ಇರೋದು. 2ನೇದ್ದು, ಕೊರೋನಾ ಕಾಲದಲ್ಲಿ ಆದ ಅವಾಂತರಗಳಿಂದ ದೇಶ ಇನ್ನೂ ಹೊರಬಂದು ಮುನ್ನುಗ್ತಾ ಇಲ್ಲ ಅನ್ನೋದು. ಇದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆಯೂ ಕೆಲವರು ಅಪಸ್ವರವನ್ನ ಎತ್ತಿದ್ದಾರೆ. ಅಂದಹಾಗೆ ಈ ಆರೋಪಗಳ ಕುರಿತು ನೋಡ್ತಾ ಹೋದ್ರೆ ಜೀವನ ಮಟ್ಟ ಸುಧಾರಿಸೋದಕ್ಕೆ ಮಧ್ಯಮ ವರ್ಗದವರಿಗೆ ಕಷ್ಟ ಆಗ್ತಾ ಇರೋದೇ ಉಚಿತಗಳು. ಬಹುತೇಕ ರಾಜ್ಯಗಳಲ್ಲಿ ಉಚಿತಗಳನ್ನ ಘೋಷಿಸಿರೋದ್ರಿಂದ ಅದಕ್ಕೆ ಹಣವನ್ನ ಹೊಂದಿಸೋದಕ್ಕೆ ತೆರಿಗೆ ಕಟ್ಟೋ ವರ್ಗದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಎಲ್ಲಿಯ ತನಕ ಉಚಿತಗಳು ಜೀವಂತವಾಗಿರುತ್ತವೋ ಅಲ್ಲಿಯ ತನಕ ದುಡಿಯೋ ವರ್ಗಕ್ಕೆ ಸಮಸ್ಯೆ ತಪ್ಪಿದ್ದಲ್ಲ. ಇನ್ನು ಈ ಅವಧಿಯಲ್ಲಿ ವಿದೇಶಿ ಬಂಡವಾಳ ಹೆಚ್ಚುತ್ತಾ ಇರೋದರ ಜೊತೆಗೆ ಮೇಕ್ ಇನ್ ಇಂಡಿಯಾಗೂ ಒತ್ತು ಕೊಡ್ತಾ ಇರೋದ್ರಿಂದ ನಿರುದ್ಯೋಗ ಸಮಸ್ಯೆ ತೀರಾ ದೊಡ್ಡ ಮಟ್ಟದಲ್ಲಿ ಇಲ್ಲ ಅನ್ನೋ ಅಭಿಪ್ರಾಯಗಳು ಬರ್ತಾ ಇವೆ. ಇನ್ನು 3ನೇದು ಎ ಫ್ಯಾಕ್ಟರ್, ಅರ್ಥಾತ್ ಅದಾನಿ ಹಾಗೂ ಅಂಬಾನಿ. ಇದನ್ನ ಕೇಳಿಸ್ಕೊಂಡ್ರೆ ಈ ವರದಿಯನ್ನ ರಾಹುಲ್ ಆಪ್ತ ವಲಯ ಬರೆದಿದ್ದ ಅಂತ ಅನ್ನಿಸ್ಬೋದು. ರಾಹುಲ್ ರ ಸೂಟ್ ಬೂಟ್ ಕಿ ಸರ್ಕಾರ್ ಆರೋಪವನ್ನ ಕೋಟ್ ಮಾಡಿ ವರದಿ ನೀಡಿರೋ ಯಶವಂತ್ ದೇಶ್ಮುಖ್ ಸುಮಾರು 46% ಜನರು ಇದನ್ನೇ ನಂಬಿದ್ದಾರೆ. ಮೋದಿ ಅವಧಿಯಲ್ಲಿ ಪೊಲೀಸರು ಬಿಸ್ನೆಸ್ ಮೆನ್ ಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೇವಲ 8% ಜನ ಹೇಳೋದು ಕಾರ್ಮಿಕ ವರ್ಗಕ್ಕೆ ಸಹಾಯ ಆಗಿದೆ ಅಂತ. ಎಲೆಕ್ಷನ್ ಟೈಮ್ ನಲ್ಲಿ ವೆಲ್ಫೇರ್ ಸ್ಕೀಮ್ ಗಳನ್ನ ಘೋಷಿಸೋದು ಕಣ್ಣೊರೆಸುವ ತಂತ್ರ ಆಗಿದೆ. ಮೋದಿ ಸರ್ಕಾರ ಮಹಿಳಾ ವೋಟ್ ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಪ್ರಧಾನಿ ಮೋದಿ ತಮ್ಮ ಸರ್ಕಾರ ಅನೌನ್ಸ್ ಮಾಡಿದ ಯೋಜನೆ ಏನಾಯ್ತು, ಯಾವ ಹಂತಕ್ಕೆ ಬಂತು ಅನ್ನೋ ಡೇಟಾಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೂ ಜನರ ಮುಂದೆ ತೆರೆದಿಡೋ ಕೆಲಸ ಮಾಡ್ತಾ ಬಂದಿದ್ದಾರೆ. ಆದ್ರಿಂದ ಈ ಅಭಿಪ್ರಾಯ ಸೆಲೆಕ್ಟಿವ್ ಇರ್ಬೋದು ಅಂತ ಕೆಲವರು ಹೇಳ್ತಾ ಇದ್ದಾರೆ. 4ನೇ ಆರೋಪ ಭ್ರಷ್ಟಾಚಾರ. 2014ರಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಹುದ್ದೆಗೆ ಕೂರುವ ಮುನ್ನ ಮೋದಿ ನ ಖಾವುಂಗ ನ ಖಾನೆ ದುಂಗ ಅಂತ ಹೇಳಿದ್ರು. ಆದ್ರೆ ಜನರು ಅತ್ಯಂತ ಭ್ರಷ್ಟ ನಾಯಕರನ್ನ ನೋಡ್ತಾ ಇದ್ದಾರೆ. ಇನ್ನು ಯಾರಾದ್ರೂ ಒಬ್ಬ ನಾಯಕ ಭ್ರಷ್ಟಾಚಾರ ಕೇಸ್ನಲ್ಲಿ ಸಿಕ್ಕಿ ಬಿದ್ದು ಆತ ಬಿಜೆಪಿಗೆ ಬಂದ್ರೆ ಆತನಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ವಿಪಕ್ಷಗಳು ಪದೇ ಪದೇ ಹೇಳ್ತಾ ಇವೆ.
ಭ್ರಷ್ಟಾಚಾರ ನಿಗ್ರಹದಲ್ಲಿ ಎನ್ಡಿಎ ಗೆದ್ದಿದೆ ಅಂತ 45% ಜನರು ಹೇಳಿದ್ರೆ, ಸೋತಿದೆ ಅಂತ 47% ಜನರು ಹೇಳ್ತಾ ಇದ್ದಾರೆ ಅನ್ನೋದು ವರದಿಯಲ್ಲಿದೆ. ಈ ಆರೋಪದಿಂದ ಆಚೆಗೆ ನೋಡಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎಗ್ಗೆಲ್ಲದೆ ನಡೀತಾ ಇರೋದನ್ನ ಜನರು ಕೂಡ ನೋಡ್ತಾ ಇದ್ದಾರೆ. ಕೈ ಬಿಸಿ ಮಾಡದೆ ಯಾವ ಕೆಲಸಗಳು ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಈಗಲೂ ಇದೆ. ಆದ್ರಿಂದ ಇದು ಗಂಭೀರ ವಿಚಾರ ಆಗಿ ಪರಿಣಮಿಸಬಹುದು. 5ನೇದು ಖುದ್ದು ಮೋದಿ. 11 ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ಮೋದಿಗೆ ಅತ್ಯಂತ ಕಡಿಮೆ ರೇಟಿಂಗ್ ಸಿಕ್ಕಿದ್ದು ಕೋವಿಡ್ ಅವಧಿಯಲ್ಲಿ. ಕೋವಿಡ್ ನಿರ್ವಹಣೆ ಸರಿಯಾಗಿ ಆಗ್ಲಿಲ್ಲ ಅನ್ನೋ ಜನಾಭಿಪ್ರಾಯ ಇದೆ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ. ಅಲ್ಲದೆ 3 ಅವಧಿಯಲ್ಲಿ ಮೋದಿ ಪಾಪ್ಯುಲಾರಿಟಿ ಕುಗ್ತಾ ಬಂದಿದೆ. ಮೋದಿಗೆ ಇರೋ ಒಂದೇ ಒಂದು ಅದೃಷ್ಟ ಅಂದ್ರೆ ಅದು ಮೋದಿ ಮೇಲೆ ಅಸಮಾಧಾನ ಇರುವವರು ದೂರ ಸರಿತಾ ಇದ್ದಾರೆ ಹೊರತು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇಲ್ಲ. ಅಲ್ಲದೆ ಚುನಾವಣೆಗಳಲ್ಲಿ ಈಗ ಮೋದಿ ಫ್ಯಾಕ್ಟರ್ ವರ್ಕ್ ಆಗ್ತಾ ಇಲ್ಲ, RSS ನ ಫೀಲ್ಡ್ ವರ್ಕ್ ಕೈ ಹಿಡಿತಾ ಇದೆ ಅಂತ ಹೇಳಲಾಗಿದೆ. ಇದರ ವಾಸ್ತವತೆ ನೋಡ್ತಾ ಬಂದ್ರೆ ಕೋವಿಡ್ ಟೈಮ್ ನಲ್ಲಿ ಮೋದಿ ಸರ್ಕಾರ ನಿರ್ವಹಣೆ ಮಾಡಿದ್ದನ್ನ ಜಾಗತಿಕ ಮಟ್ಟದಲ್ಲಿ ಬೆಸ್ಟ್ ಎನ್ನಲಾಗಿದೆ. ಯಾಕಂದ್ರೆ ವ್ಯಾಕ್ಸಿನ್ ತಯಾರಿಸಿ ಬಡ ದೇಶಗಳಿಗೆ ಹಂಚಿದ್ದು ಮಾತ್ರವಲ್ಲದೆ ಎಷ್ಟೋ ದೇಶಗಳು ಆಫ್ಟರ್ ಎಫೆಕ್ಟ್ಗೆ ಸಿಲುಕಿದ್ರು ಭಾರತದಲ್ಲಿ ಅಂತ ದೊಡ್ಡ ಸಮಸ್ಯೆ ಆಗ್ಲಿಲ್ಲ. ಇನ್ನು ಬಿಜೆಪಿ ಎದುರಿಸೋ ಪ್ರತಿ ಚುನಾವಣೆಯಲ್ಲೂ ಸಂಘ ಹಾಗೂ ಕಾರ್ಯಕರ್ತರ ಶ್ರಮ ಇದ್ದೇ ಇರುತ್ತೆ. ಹಾಗಂದ ಮಾತ್ರಕ್ಕೆ ಮೋದಿ ಪಾಪ್ಯುಲಾರಿಟಿ ಇಲ್ಲ ಅನ್ನೋದನ್ನ ಬಹುತೇಕರು ಒಪ್ಪೋದಕ್ಕೆ ತಯಾರಿಲ್ಲ. 6ನೇದ್ದು ಡೊನಾಲ್ಡ್ ಟ್ರಂಪ್. ಅಮೆರಿಕಕ್ಕೆ ಟ್ರಂಪ್ 2ನೇ ಬಾರಿಗೆ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದಾಗ ಬಹುತೇಕ ಭಾರತೀಯರು ಖುಷಿ ಪಟ್ಟಿದ್ರು. ಇನ್ನು ಮುಂದೆ ಎರಡೂ ದೇಶಗಳ ಬಾಂಧವ್ಯ ಗಟ್ಟಿಯಾಗಲಿದೆ, ಶಕ್ತಿ ಕೇಂದ್ರವಾಗಲಿದೆ ಅಂತ ಅಂದುಕೊಂಡಿದ್ರು. ಆದ್ರೆ ಯಾವಾಗ ಟ್ರಂಪ್ ಭಾರತವನ್ನ ಟಾರ್ಗೆಟ್ ಮಾಡಿ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕೋದಕ್ಕೆ ಶುರು ಮಾಡಿದ್ರೋ ಆಗ್ಲೇ ಎಲ್ರಿಗೂ ಶಾಕ್ ಆಗಿದ್ದು. ಈಗ ಎಲ್ಲರೂ ಭಾರತ ಯಾವ ಕಾರಣಕ್ಕೂ ಬೆಂಡ್ ಆಗಬಾರದು, ಟ್ರಂಪ್ಗೆ ಸರಿಯಾದ ಉತ್ತರವನ್ನ ಕೊಡಬೇಕು, ರಷ್ಯಾದಿಂದ ಆಯಿಲ್ ತರೋದನ್ನ ನಿಲ್ಲಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಭಾರತಕ್ಕೆ ರಷ್ಯಾ ನಂಬಿಕಸ್ಥ ಗೆಳೆಯ ಅಮೆರಿಕ ಅಲ್ಲ ಅನ್ನೋದನ್ನ 68% ಜನರು ಹೇಳಿದ್ರು. ಈಗ ಕೇವಲ 13% ಜನರು ಮಾತ್ರ ಇದರ ವಿರುದ್ಧ ಅನಿಸಿಕೆ ಹೇಳಿದ್ರು ಅಂತ ಹೇಳಿದ್ದಾರೆ. ಅಲ್ಲಿಗೆ ಟ್ರಂಪ್ ಜೊತೆ ಸ್ನೇಹ ಮಾಡಿದ್ದೇ ತಪ್ಪು ಅನ್ನೋದನ್ನ ಹೇಳೋಕೆ ಹೊರಟಂತಿದೆ. ಇನ್ನು 7ನೇದು ಫಾರಿನ್ ಪಾಲಿಸಿ. ಭಾರತದ ವಿದೇಶಾಂಗ ನೀತಿ ಬಗ್ಗೆ ಇಡೀ ಪ್ರಪಂಚದಾದ್ಯಂತ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಅಲ್ಲದೆ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಅದ್ಭುತವಾಗಿದೆ. ಮೋದಿ ಅವಧಿಯಲ್ಲಿ ದಿನದಿಂದ ದಿನಕ್ಕೆ ನಮ್ಮ ವಿದೇಶಾಂಗ ನೀತಿ ಇಂಪ್ರೂವ್ ಆಗ್ತಾ ಇದೆ ಅಂತ ಜನಾಭಿಪ್ರಾಯಗಳು ಇವೆ. ಮೋದಿ ಇದೇ ಸೆಂಟಿಮೆಂಟ್ ಅನ್ನ ಬಳಸಿಕೊಂಡು ಕವರ್ ಅಪ್ ಮಾಡ್ಕೊಳ್ಬೇಕು ಅಂತ ವರದಿ ಹೇಳ್ತಾ ಇದೆ. ಅಲ್ಲದೆ ಆಪರೇಷನ್ ಸಿಂಧೂರ್ ಭಾರತಕ್ಕೆ ಮಿಲಿಟರಿ ಸಕ್ಸಸ್ ಅನ್ನೋದು ನಿಜ, ಆದ್ರೆ ಇದು ನರೇಟಿವ್ ಆಗಿ ಫೇಲ್ ಆಗಿದೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಜನರ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದ್ವು ಅಂತ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಗೆ ಕದನ ವಿರಾಮದ ಬಗ್ಗೆ ಜನರಿಗೆ ಅಸಮಾಧಾನ ಇದೆ ಅನ್ನೋದನ್ನ ಹೇಳೋದಕ್ಕೆ ಹೊರಟಂತಿದೆ. ಅಂತಿಮವಾಗಿ ಮೂಡ್ ಚೇಂಜ್ ಅನ್ನೋದು ಎಲ್ಲಾ ಸರ್ಕಾರಗಳಲ್ಲೂ ಕಾಮನ್. ಇದರಿಂದ ಹೇಗೆ ಹೊರಬರ್ತಾರೆ ಅನ್ನೋದನ್ನ ನೋಡ್ಬೇಕು ಅಂತ ಹೇಳಲಾಗಿದೆ. ಅಂದಹಾಗೆ ಇಷ್ಟು ಆರೋಪಗಳಲ್ಲಿ ಕೆಲವೊಂದು ವಾಸ್ತವವಾಗಿದ್ರು ಹಲವು ವಿಪಕ್ಷಗಳ ಆರೋಪವನ್ನೇ ಮತ್ತೆ ಹೇಳಿದಂತೆ ಭಾಸವಾಗ್ತಾ ಇದೆ. ಆದ್ರೆ ಮೋದಿ ಅಂಡ್ ಟೀಮ್ ಸೇಫ್ ಝೋನ್ ಅಲ್ಲಿ ಇದೆಯಾ ಅಂತ ಕೇಳಿದ್ರೆ ಉತ್ತರ ಕೊಡೋದಕ್ಕೂ ಮುನ್ನ ಒಂದು ಸಲ 2024ರ ರಿಸಲ್ಟ್ ಅನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕಾಗತ್ತೆ. ಅದರಿಂದ ಅಲರ್ಟ್ ಮೆಸೇಜ್ ಇದೆ ಅನ್ನೋ ವಿಚಾರ ಸತ್ಯವೇ ಆಗಿದ್ರು ನಿಜವಾದ ಅಲರ್ಟ್ಗಳು ಯಾವುದು ಅನ್ನೋದನ್ನ ಪತ್ತೆ ಹಚ್ಚಿ ಮುನ್ನುಗ್ಗೋ ಕಾರ್ಯ ಆಗ್ಬೇಕಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.